ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಬಗ್ಗೆ ತಿಳಿಯೋಣ. ಈ ದೇವಾಲಯ ಇರುವುದು ದೊಡ್ಡಬಳ್ಳಾಪುರ ತೂಗುಗೆರೆ ಬಳಿಯ ಶ್ರೀ ಸುಬ್ರಹ್ಮಣ್ಯ ಘಾಟಿ ಗ್ರಾಮದಲ್ಲಿದೆ. ಇತಿಹಾಸದ ಪ್ರಕಾರ ಒಮ್ಮೆ ವಿಳೆದೆಲೆ ವ್ಯಾಪಾರಿ ಒಬ್ಬರು ತನ್ನ ವ್ಯಾಪಾರವನ್ನು ಮುಗಿಸಿ ಬರುವಾಗ ಈ ಕ್ಷೇತ್ರದಲ್ಲಿ ಬಂದು ಊಟ ಮಾಡಿ ಅಲ್ಲಿಯ ಹರಿಯುತ್ತಿರುವ ಕುಮಾರ ತೀರ್ಥದಲ್ಲಿ ನೀರು ಕುಡಿದು ಈಗ ಮೂಲಸ್ವಾಮಿ ಇರುವ ಜಾಗದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಒಮ್ಮೆ ವ್ಯಾಪಾರಿ ಮಲಗಿರುವಾಗ ಆ ಶಿಲೆ ಮೇಲೆ ಏಕೆ ಮಲಗಿರುವೆ, ಅಲ್ಲಿಂದ ಎದ್ದೇಳು ಎಂದು ಕೇಳಿಸಿದಂತೆ ಮತ್ತು ಆತನ ಕನಸಿನಲ್ಲಿ ಸ್ವಾಮಿಯ ನಿಜ ದರ್ಶನವಾಗಿ, ನಾನು ಈ ಶಿಲೆಯ ಪಕ್ಕ ನೆಲೆಸಿರುವೆ, ನನಗೆ ಒಂದು ದೇವಾಲಯ ನಿರ್ಮಿಸಬೇಕಾಗಿದೆ. ಈ ವಿಷಯವನ್ನು ತನ್ನ ಭಕ್ತನಾದ ಬಳ್ಳಾರಿ ಸೊಂಡೂರು ಮಹಾರಾಜರಿಗೆ ತಿಳಿಸು, ಅವರು ನನಗೆ ಇಲ್ಲಿ ಗೋಪುರವನ್ನು ನಿರ್ಮಿಸುತ್ತಾರೆ ಎಂಬ ಕನಸು ಬಿದ್ದಿರುತ್ತೆ. ಆಗ ನಿದ್ದೆಯಿಂದ ಎಚ್ಚರಗೊಂಡ ವ್ಯಾಪಾರಿ ಅಲ್ಲಿ ಇದ್ದ ಒಬ್ಬ ಬ್ರಾಹ್ಮಣನಿಗೆ ವಿಷಯವನ್ನು ತಿಳಿಸಿದನು. ಆಗ ಬ್ರಾಹ್ಮಣನು ಆ ಸ್ಥಳಕ್ಕೆ ಬಂದಾಗ ಬ್ರಾಹ್ಮಣನಿಗೂ ಸ್ವಾಮಿಯ ಸರ್ಪ ರೂಪದಲ್ಲಿ ಕಾಣಿಸಿದೆ. ಆಗ ವ್ಯಾಪಾರಿ ಮತ್ತು ಬ್ರಾಹ್ಮಣನು ಇಬ್ಬರು ಬಳ್ಳಾರಿ ಸೊಂಡೂರು ಮಹಾರಾಜರ ಬಳಿ ಹೋಗಿ ವಿಷಯ ತಿಳಿಸಿದರಂತೆ. ಆಗ ರಾಜ ಇದಕ್ಕೆ ಹಣ ಸಹಾಯ ಮಾಡುತ್ತೇನೆ, ಆದರೆ ಅಲ್ಲಿ ಬರುವುದು ಕಷ್ಟ ಎಂದು ಹೇಳಿದನಂತೆ. ಇದರಿಂದ ನೊಂದ ಬ್ರಾಹ್ಮಣನು ಮತ್ತು ವ್ಯಾಪಾರಿ ಸರಿ ಎಂದು ಭಾವಿಸಿ ಅಲ್ಲಿ ರಾತ್ರಿ ಉಳಿದರಂತೆ. ಅಂದೇ ರಾತ್ರಿ ರಾಜನ ಕನಸಿನಲ್ಲಿ ಸ್ವಾಮಿಯ ಸರ್ಪ ರೂಪದಲ್ಲಿ ಕಾಣಿಸಿಕೊಂಡು, ನನ್ನ ಆಜ್ಞೆಯನ್ನು ತಿರಸ್ಕರಿಸಿರುವ ಫಲವಾಗಿ ನಿನ್ನ ಖಜಾನೆ ಖಾಲಿಯಾಗಲಿ ಎಂದು ಎಚ್ಚರಿಸಿದರಂತೆ. ನಿದ್ದೆಯಿಂದ ಎಚ್ಚರಗೊಂಡ ರಾಜ ಸ್ವಾಮಿಯ ಬಳಿ ಕ್ಷಮೆ ಕೇಳಿ ಬ್ರಾಹ್ಮಣನು ಮತ್ತು ವ್ಯಾಪಾರಿಯನ್ನು ಜೊತೆಗೊಂಡು ಘಾಟಿ ಕಡೆ ಪ್ರಯಾಣ ಮಾಡುತ್ತಾನೆ. ಆ ಸ್ಥಳಕ್ಕೆ ಬಂದ ರಾಜ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಆಜ್ಞೆಯಂತೆ ರಾಜ ಗುಡಿ ಗೋಪುರ ಸ್ವಾಮಿಗೆ ನಿರ್ಮಿಸಿ ಪೂಜೆ ಕಾರ್ಯಕ್ರಮಗಳನ್ನು ಅಂದಿನಿಂದ ನಿರ್ಮಿಸುತ್ತಾರೆ. ಹಾಗೂ ಅಲ್ಲಿಯೇ ಉದ್ದದಲ್ಲಿ ರಾಜನಿಗೆ ಸಿಕ್ಕ ನರಸಿಂಹಸ್ವಾಮಿ ವಿಗ್ರಹವನ್ನು ಮೂಲ ದೇವರು ಜೊತೆ ಪ್ರತಿಷ್ಠಾಪಿಸಿದಂತೆ. ಹೀಗಾಗಿ ಇಂದಿಗೂ 7 ಎಡೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಪಶ್ಚಿಮ ಮುಖವಾಗಿ ನೆಲೆ ನಿಂತಿದ್ದಾರೆ. ಇದಾಗಿತ್ತು ಇಂದಿನ ವಿಡಿಯೋ. ಇದೇ ಥರ ಹೊಸ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡಿ. ಧನ್ಯವಾದ.